ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ 17ನೇ ಬಡ್ಜೆಟನ್ನು ರಾಜ್ಯದ ಮಹಾಜನತೆಗೆ ಮಂಡನೆ ಮಾಡಿದ್ದಾರೆ. 17 ಬಡ್ಜೆಟನ್ನು ಮಂಡನೆ ಮಾಡುವಾಗ ಮುಖ್ಯಮಂತ್ರಿಗಳಾಗಿ ಇದು 8ನೇ ಬಡ್ಜೆಟ್ ಅಂತ ಕಾಣಿಸ್ತದೆ. ಐ ಕರೆಕ್ಟ್? 8ನೇ ಬಡ್ಜೆಟ್ ಇನ್ನೂ 3 ಬಡ್ಜೆಟ್ ಇವೆ. ಹಾಗಾಗಿ 17 ಬಡ್ಜೆಟನ್ನು ಮಂಡನೆ ಮಾಡಿ ಮುಖ್ಯಮಂತ್ರಿಯಾಗಿ 8 ಬಡ್ಜೆಟನ್ನು ಮಾಡಿ, ನಾನು ಬಡ್ಜೆಟ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅವರು ತಮ್ಮ ಖೇದವನ್ನು ವ್ಯಕ್ತಪಡಿಸ್ತಾರೆ. ನಾನು ಒಬ್ಬ ಕುರಿಕಾಯನಾಗಿರೋದಕ್ಕೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಡ್ಕೋತಾ ಇಲ್ಲ ಅಂತ. ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ವರ್ಗದ ಮುಖ್ಯಮಂತ್ರಿಗಳು ಮಾಡಿದಷ್ಟು ಸುದೀರ್ಘವಾದ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ, ದಿಕ್ಕು ದೆಸೆ ಇಲ್ಲದ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ, ಆಡಳಿತದ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಹಾಲೆಷ್ಟು ಪವಿತ್ರ ಅಂತ ಹಾಲು ಮತಸ್ಥರ ವ್ಯವಸ್ಥೆಯನ್ನು ಎಲ್ಲೋ ಒಂದು ಕಡೆ ಜನರ ಮಧ್ಯದಲ್ಲಿ ತೆಗೆದುಕೊಂಡೋಗಿ ಬಿಡೋದನ್ನು ಮಾಡಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ತಪ್ಪು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ನೋವಿನ ಸಂಗತಿ. ಅದು ಒಂದು ಕಡೆ ಆದರೆ, ಈ ಒಂದು ಬಡ್ಜೆಟ್ಟು ಆದಾಯ ಮೂಲವಿಲ್ಲದ ಸಾಲದ ಬಡ್ಜೆಟ್. ರೆವಿನ್ಯೂ ಕಲೆಕ್ಷನ್ ಎಷ್ಟಾಗುತ್ತೆ ಎಂಬ ಭ್ರಮೆ ಇವರಲ್ಲಿ ಇನ್ನೂ ಕೂಡ ಹೋದ ಸಾರಿ ಆಗಿರ್ತಕ್ಕಂಥ, ಹಿಂದೆ ಆಗಿರ್ತಕ್ಕಂಥ ಅನೇಕ ಪೆಟ್ಟಿನಲ್ಲೂ ಕೂಡ ಇವ್ರು ಮಾಡಿರ್ತಕ್ಕಂಥ ಎದ್ದೆದ್ದ ದರಗಳನ್ನು ಏರಿಸೋದ್ರ ಮುಖ್ಯರಾಗಿದ್ದರೂ ಕೂಡ ಅದಕ್ಕೂ ಇವತ್ತು ಆಗಿಲ್ಲ. CAG ಅವರು ಒಂದು ವರದಿಯನ್ನು ಕೂಡ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಚೀಫ್ ಆಡಿಟರ್ ಜನರಲ್ ಅವರೇನು ವರದಿಯನ್ನು ಕೊಡೋದ್ರ ಜೊತೆಯಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಈ ಸಾರಿ